ಪಂಚಾಯತ್ ಮತ್ತು ಗ್ರಾಮೀಣಾಭಿವೃದ್ಧಿ ಹಾಗೂ ಐಟಿ ಸಚಿವರು ಹಾಗೂ ಉದ್ಘಾಟಕರಾಗಿ ಆಯುಷ್ಮಾನ್ ಪ್ರಿಯಾಂಕ್ ಹಾಗೂ ಆಗುತ್ತಿದ್ದಾರೆ. ತಾವೆಲ್ಲರೂ ಎತ್ತಿನಷ್ಟು ಗೌರವದೊಂದಿಗೆ ಅವರನ್ನ ಹಾಲಿಬಿಡಬೇಕಾಗಿ ವೇದಿಕೆ ಚಪ್ಪಾಳೆಯೊಂದಿಗೆ ವೇದಿಕೆ ಹತ್ರ ಬರಮಾಡ್ಕೊಳ್ಬೇಕಂತ ಹೇಳಿ ಎಲ್ಲರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಮಾನ್ಯ ಸಚಿವರನ್ನ ಎಲ್ಲ ಗಣ್ಯರು ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ತೀವಿ. ಸರ್ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ಭಗವತೋ ನಮೋ ತಸ್ಸ ಭಗವತೋ ಅರಹತೋ ಸಂಬುದ್ಧಸ್ಸ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಗಚ್ಛಾಮಿ ಶರಣಂ ಗಚ್ಛಾಮಿ ದ್ವಿತೀಯಮಾಮಿ ದ್ವಿತೀಯಾಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಾಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಾಪಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಾಪಿ ಬುದ್ಧಂ ಶರಣಂ ಗಚ್ಛಾಮಿ ಶರಣಂ ಗಚ್ಛಾಮಿ ತೃತೀಯಾಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಾಪಿ ಸಂಘಂ ಶರಣಂ ಗಚ್ಛಾಮಿ ಸಂಪೂರ್ಣಂ ಅಹಂ ಭಂತೆ ಪಾನಾತಿಪಾತಾ ವೇರಮಣಿ
सिक्खापदं समादयामि पाणातिपाता वेरमणि सिक्खापदं समादयामि अदिन्नदाना वेरमणि सिक्खापदं समादयामि अदिन्नदाना वेरमणि समादयामि कामेषु मिच्छाचारा वेरमणि सिक्खापदं समादयामि कामेषु मिच्छाचारा वेरमणि सिक्खापदं समादयामि मुसावादादयामि मुसावादा वेरमणि सिक्खापदं समादयामि सुरामेरयमध्यपमादठाना वेरमणि सिक्खापदं समादयामि त्रिसरणेन सह सद्धिं पञ्चशीलं धम्मं साधुकं सुरकितं गत्वा अपमादेत शीलं सम्पादेथं अहं भन्ते साधु 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 सबका कल्याण बैठिए ಹೊಸದಾಗಿ ನಿರ್ಮಾಣವಾಗಿರುವಂತಹ ಪ್ರಬುದ್ಧ ಬುದ್ಧವಿಹಾರ ಮತ್ತು ಭಿಕ್ಷು ನಿವಾಸದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪೂಜ್ಯ ಭಿಕ್ಷು ಸಂಘ ಪ್ರವಾಸ ಬಗ್ಗೆ ವ್ಯಾಖ್ಯಾನವನ್ನ ಪ್ರಸ್ತುತಪಡಿಸುತ್ತಾ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪೂಜ್ಯರ ಮತ್ತು ಅತಿಥಿ ಗಣ್ಯರ ತಮ್ಮೆಲ್ಲರ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೇನೆ. ಮೊದಲಿಗೆ ಬೇಡ, ಕಾರ್ಯಕ್ರಮದ ನಂತರ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲಾ ಸಭಿಕರು ಕುರ್ಚಿಯಲ್ಲಿ ಆಸನರಾಗಬೇಕಂತ ಹೇಳಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋದಕ್ಕೆ. ಸಹ ವೇದಿಕೆಗೆ ಬರಬೇಕು. ಸಾಯಿಬಣ್ಣ ಬಬ್ಲಾದ್ಕರ್ ಸರ್, ಸತ್ಯವಾನ್ ಗಾಯಕ್ವಾಡ್ ಸರ್, ದೇವೇಂದ್ರಪ್ಪ ಪಾಲ ಸರ್ ಇವರಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು. ಸಾಯಿಬಣ್ಣ ಸರ್ ಅವರು ದಯವಿಟ್ಟು ಆಸೀನರಾಗಬೇಕು. ದಯವಿಟ್ಟು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ನಾವು ಗೌರವಿಸಬೇಕಂತ ಹೇಳಿ ಕೇಳ್ತೇವೆ. ನೆಕ್ಸ್ಟ್ ಸುಮಿತ್ರಾಬಾಯಿ ಟಿಂಗ್ಳಿ ಆಂಟಿ ಹಾಗೂ ವಿಶೇಷ ಎಲ್ಲರೂ ಜೋರ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದಕ್ಕೆ ಸ್ವಾಗತವನ್ನು ಕೋರ್ತೇನೆ. ಇಂತಹ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಒಂದು ನಾಗರಿಕತ್ವವನ್ನು ಕಟ್ಟಿ ಈ ದೇಶದ ದೊರೆಗಳಾಗಿ ಬದುಕಿರುವಂತಹ ಈ ದೇಶದ ಮೂಲ ನಿವಾಸಿಗಳನ್ನ ಯಾವಾಗ ಈ ದೇಶಕ್ಕೆ ಆರ್ಯರ ಆಗಮನವಾಯಿತೋ ತಮ್ಮ ಕುತಂತ್ರ ಬುದ್ಧಿಯಿಂದ ಈ ದೇಶದ ಮೂಲ ನಿವಾಸಿಗಳನ್ನ ವರ್ಣ ವ್ಯವಸ್ಥೆಯನ್ನ ಜಾರಿ ಮಾಡುವ ಮೂಲಕ ಈ ದೇಶದಲ್ಲಿ ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು. ಈ ದೇಶದ ಅಸಮಾನ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಒಂದು ಸಮ ಸಮಾಜದ ಕಲ್ಪನೆಯನ್ನ ಮೊಟ್ಟ ಮೊದಲನೇದಾಗಿ ಕ್ರಾಂತಿಯ ಬೀಜ ಬಿತ್ತಿದ್ದು ಮಹಾತ್ಮ ಗೌತಮ ಬುದ್ಧರು ಸ್ವತಂತ್ರ ಸಮಾನತೆ ಭ್ರಾತೃತ್ವ ಪ್ರಜ್ಞಾಶೀಲ ಕರುಣ ಅನ್ನುವ ತತ್ವದ ಆಧಾರದ ಮೇಲೆ ವರ್ಣ ವ್ಯವಸ್ಥೆಯ ವಿರುದ್ಧ ಒಂದು ಸಮಸ್ಯೆ ಕೊಟ್ಟರು. ಇಂತಹ ಸರ್ವ ಸಮಾನತೆಯ ಬೌದ್ಧ ಧರ್ಮವನ್ನ ರಾಜಾಶ್ರಯವನ್ನ ಅಂದ್ರೆ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾನು ಒಂದು ಧರ್ಮದಲ್ಲಿ ಹುಟ್ಟಿದ್ದೇನೆ, ಅದು ನನ್ನ ಕೈನಲ್ಲಿ ಇರಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ, ನಾನು ಯಾವ ಧರ್ಮದಲ್ಲಿ ನನಗೆ ಸಮಾನತೆ ಸಿಗುತ್ತೆ, ಘನತೆ ಸಿಗುತ್ತೆ, ಒಂದು ಸ್ವಾಭಿಮಾನದ ಬದುಕು ಸಿಗುತ್ತೆ, ಆ ಧರ್ಮಕ್ಕೆ ಸಾಯಕ್ಕಿಂತ ಮುಂಚೆ ಹೋಗ್ತೀನಿ ಅಂತ ಅವರು ಅವತ್ತು ಡಿಕ್ಲೇರ್ ಮಾಡಿ ಬೌದ್ಧ ಧರ್ಮವನ್ನ ಅವರು ಪರಿಶೀಲನೆ ಮಾಡಬೇಕು ಪ್ರಾರಂಭ ಮಾಡ್ತಾರೆ. ಬೌದ್ಧ ಧರ್ಮ ಸುಮ್ಮನೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವೀಕಾರ ಮಾಡಿಲ್ಲ. 15-20 ವರ್ಷ ಅಧ್ಯಯನ ಮಾಡಿದ್ರು.
ಇದು ಹೇಳಿದ್ದು 1936ನಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವೀಕಾರ ಮಾಡಿದ್ದು 1956ನಲ್ಲಿ. ಈ 15-20 ವರ್ಷ ಸಿಖ್ ಧರ್ಮ, ಇಸ್ಲಾಂ ಧರ್ಮ, ಕ್ರಿಶ್ಚಿಯಾನಿಟಿ, ಇನ್ಕ್ಲೂಡಿಂಗ್ ಲಿಂಗಾಯತಿಸಂ ಬಗ್ಗೆ ಕೂಡ ಅವರು ಸಂಶೋಧನೆ ಮಾಡಿದ್ರು. ಸಂಶೋಧನೆ ಮಾಡಿದ ಮೇಲೆ ಅವರು ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು. ಯಾಕಂದ್ರೆ ಬೌದ್ಧ ಧರ್ಮ ವೈಜ್ಞಾನಿಕವಾಗಿದೆ. ಬೌದ್ಧ ಧರ್ಮದಲ್ಲಿ ಪ್ರಜ್ಞಾ ಮತ್ತು ಕರುಣ ಇದೆ. ಬೌದ್ಧ ಧರ್ಮದಲ್ಲಿ ಸಮಾನತೆ ಇದೆ. ಬೌದ್ಧ ಧರ್ಮದಲ್ಲಿ ಘನತೆ ಇದೆ. ಬೌದ್ಧ ಧರ್ಮದಲ್ಲಿ ನನಗೆ ನಾನು ಕಾಣ್ಕೋಬಹುದು ಅಂದ್ಬಿಟ್ಟು ಒಂದು ದೃಢ ಸಂಕಲ್ಪ ಬಾಬಾ ಸಾಹೇಬ್. ಬುದ್ಧ ಅಂಡ್ ಇಸ್ ಧಮ್ಮ ಅಂದ್ಬಿಟ್ಟು ಬಾಬಾ ಸಾಹೇಬ್ ಯಾರು ಜೈಲಿನಲ್ಲಿದ್ದಾರೆ. ಈ RSS ನವರು ಒಂದು ಲಾಯರ್ ಕೂಡ ಅವನಿಗೆ ಕೊಟ್ಟಿಲ್ಲ. ಒಂದು ಲಾಯರ್ ಕೂಡ ಕೊಟ್ಟಿಲ್ಲ. ಅಂದ್ರೆ ಯೂಸ್ ಅಂಡ್ ಥ್ರೋ.